ಒಂದು ಸಣ್ಣ ಹಳ್ಳಿಯಲ್ಲಿ ಹೆಸರು ಹೊನ್ನಾವರ. ಇಲ್ಲೊಬ್ಬ ತಾಯಿ ಸಾವಿತ್ರಮ್ಮ. ಅವರಿಗೆ 2 ಗಂಡು ಮಕ್ಕಳು. ಹಿರಿಯ ಮಗ ಈಶ್ವರ, ಕಿರಿಯ ಮಗ ನಾಗರಾಜ. ಈ ಇಬ್ಬರ ಸ್ವಭಾವದಲ್ಲಿ ಬೆಟ್ಟ ಮತ್ತು ಗುಡ್ಡದ ಅಂತರ. ಈಶ್ವರನ ಕಣ್ಣುಗಳಲ್ಲಿ ಯಾವಾಗಲೂ ಒಂದು ಬಯಕೆ, ಬೇಗ ಶ್ರೀಮಂತನಾಗಬೇಕು, ಹಳ್ಳಿಯ ಕೆಸರು ಬಿಟ್ಟು ನಗರದ ಮೆರುಗಿನಲ್ಲಿ ಮಿಂಚಬೇಕು. ನಾಗರಾಜನೋ ಸರಳ, ಪ್ರಾಮಾಣಿಕ, ತನ್ನ ತಾಯಿಯ ಮಾತನ್ನು ಮೀರದ ನೆಲಕ್ಕೆ ಅಂಟಿಕೊಂಡವನು. ಆ ದಿನ ಸಂಜೆ ಸಾವಿತ್ರಮ್ಮನ ಮನೆಯ ಮುಂದಿನ ಅಂಗಳದಲ್ಲಿ ಮಾವಿನ ಮರದ ಕೆಳಗೆ ನಾಗರಾಜ ಕೊಡತಿ ಸವರಿ ಇಡುತ್ತಿದ್ದ. ಈಶ್ವರ ಫೋನ್ನಲ್ಲಿ ಯಾರಿಗೋ ಜೋರಾಗಿ ಮಾತನಾಡುತ್ತಾ ಒಳಗೆ ಬಂದ. ಏನೋ ನಾಗರಾಜ, ನಿನ್ಗಿನ್ನೂ ಈ ಮಣ್ಣಿನ ವಾಸನೆ ಸಾಕಾಗಿಲ್ವಾ? ಇಲ್ಲೇ ಮುಳುಗೇ ಇರೋಣ ಅಂತಿದ್ದೀಯಾ? ಅಣ್ಣ, ಈ ಮಣ್ಣಿನಲ್ಲಿ ಬೆವರು ಸುರಿಸಿದ್ರೆ ಚಿನ್ನ ಸಿಗುತ್ತೆ ಅನ್ನೋ ನಂಬಿಕೆ ನಂದು. ನಿನ್ಗೇನ್ ವಿಶೇಷ ಸುದ್ದಿ? ವಿಶೇಷ ಸುದ್ದಿ ಅಂದ್ರೆ ನಾನು ಈ ಊರ್ ಬಿಟ್ಟು ಮಂಗಳೂರಿಗೆ ಹೋಗ್ತಿದ್ದೀನಿ. ಅಲ್ಲಿ ಒಂದು ದೊಡ್ಡ ವ್ಯಾಪಾರದ ಅವಕಾಶ ಸಿಕ್ಕಿದೆ. ಅಪ್ಪನ ಜಾಗದಲ್ಲಿ ಸ್ವಲ್ಪ ಮಾರಿ ಬಂಡವಾಳ ಸೇರಿಸ್ಬೇಕು. ಏನು, ಅಪ್ಪನ ಜಾಗ ಮಾರೋದಾ? ಅಣ್ಣ, ಅದು ನಮ್ಮ ಪೂರ್ವಜರ ಸಂಪತ್ತು. ಅದನ್ನು ಮಾರೋದು ಅಂದ್ರೆ ನಮ್ಮ ಬೇರುಗಳನ್ನೇ ಕಡಿದುಕೊಂಡ ಹಾಗೆ. ಬೇರು ಬಳ್ಳಿ ನನಗ್ ಗೊತ್ತಿಲ್ಲ. ನನಗ್ ಬೇಕಿರೋದು ಬೆಳವಣಿಗೆ. ಇಲ್ಲಿ ಅಂಟ್ಕೊಂಡಿದ್ರೆ ಬಡತನವೇ ಗತಿ. ನೀನೂ ನನ್ ಜೊತೆ ಬಾ, ಅಲ್ಲಿ ನಿನಗೂ ಒಳ್ಳೆ ಕೆಲ್ಸ ಸಿಕ್ಕಿಸ್ತೀನಿ. ಇಲ್ಲ ಅಣ್ಣ, ನಾನಿಲ್ಲೇ ಇರ್ತೀನಿ ಅಮ್ಮನ ಜೊತೆಗೆ, ಈ ಮಣ್ಣಿನ ಜೊತೆಗೆ. ನಿಂದಾರಿ ನಿಂದು, ನಂದಾರಿ ನಂದು. ಈ ಸಮಯಕ್ಕೆ ಸಾವಿತ್ರಮ್ಮ ಮನೆಯ ಒಳಗೆ ಬರ್ತಾಳೆ. ಏನಪ್ಪ ಗಲಾಟೆ? ಈಶ್ವರ, ನಿನ್ನ ಮಾತು ಕೇಳಲು ಕಷ್ಟವಾಗ್ತಿದೆ. ನಿಮ್ಮಿಬ್ಬರಿಗೂ ನಾನು ಒಂದೇ ಆಸ್ತಿ ಮಾಡಿದ್ದೀನಿ, ಅದನ್ನು ಹಂಚಿಕೊಂಡು ಬಾಳಬೇಕು. ಅಮ್ಮ, ನೀನ್ ತಿಳ್ಕೊಳ್ಳಲ್ಲ. ನಾನ್ ದೊಡ್ಡೋನಾಗ್ಬೇಕು. ನಾನ್ ಹೊರಡ್ತೀನಿ. ಹೌದು, ಈಶ್ವರ ಹೊರಟು ಹೋದ. ತನ್ನ ಪಾಲಿನ ಅರ್ಧ ಜಮೀನನ್ನು ಮಾರಿ ಹಣವನ್ನು ಕೈಯಲ್ಲಿ ಹಿಡಿದು ನಗರದ ಕಡೆ ನಡೆದ. ನಾಗರಾಜ ಉಳಿದ ಜಮೀನಿನಲ್ಲಿ ಮತ್ತಷ್ಟು ಶ್ರಮಿಸಿದ, ತಾಯಿಗೆ ಆಸರೆಯಾದ. ಆದರೆ ಈಶ್ವರನ ಮನಸ್ಸಿನಲ್ಲಿ ಮಾತ್ರ ಒಂದು ವಿಷ ಮೊಳಕೆಯೊಡೆಯುತ್ತಿತ್ತು: ಅಸೂಯೆ ಮತ್ತು ಅಹಂಕಾರ. ಮಂಗಳೂರಿನಲ್ಲಿ ಈಶ್ವರನ ವ್ಯಾಪಾರ ಭರ್ಜರಿಯಾಗಿ ಸಾಗುತ್ತಿತ್ತು. ಅವನು ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ತೆರೆದು ಮೊದಲೆರಡು ವರ್ಷ ಲಾಭದಲ್ಲೇ ಮುಂದೆ ಹೋದ. ಅವನಿಗೆ ಈಗ ಒಂದು ದುಬಾರಿ ಕಾರು, ಎಸಿ ಕಚೇರಿ ಮತ್ತು ಅವನಿಗೆ ಸರಿಸಮಾನವಾದ ಮಹತ್ವಾಕಾಂಕ್ಷೆಯ ಪತ್ನಿ ಗಿರಿಜಾ. ಹೌದು ಮಧು, ನಮ್ಮ ಈಶ್ವರ ಈಗ ತುಂಬಾ ಸೆಟ್ ಆಗಿದ್ದಾರೆ. ನಾವು ಹೊನ್ನಾವರದಿಂದ ಮಂಗಳೂರಿಗೆ ಶಿಫ್ಟ್ ಆಗಿ 2 ವರ್ಷದಲ್ಲಿ ಎಷ್ಟು ದೊಡ್ಡ ಸ್ಥಾನಕ್ಕೆ ಬಂದಿದ್ದೀವಿ ನೋಡು. ಇನ್ನು 2 ವರ್ಷದಲ್ಲಿ ನಾವು ದುಬೈ ಸುತ್ತೋಣ ಅಂತಿದ್ದೀವ. ಗಿರಿಜಾ, ಈ ವಾರ ಊರಿಗೆ ಹೋಗೋಣ. ಅಮ್ಮನ್ ನೆನಪಾಯ್ತು. ಮತ್ತೆ ಆ ಹಳ್ಳಿಗೆ? ಸರಿ, ಹೋಗ್ ಬರ್ತೀವಿ. ಆದ್ರೆ ನಿನ್ ತಮ್ಮನ್ಗೆ ಸ್ವಲ್ಪ ಪಾಠ ಕಲಿಸ್ಬೇಕು. ಅವನಿನ್ನೂ ಅದೇ ಹಳೇ ಕೆಸರಿನಲ್ಲಿ ಕೆಲಸ ಮಾಡ್ತಾನೆ ಅಂತ ಕೇಳಿದ್ದೇನೆ. ನಿನಗೆ ಅವನ್ ಮೇಲೆ ಶರಂ ಆಗ್ಬೇಕು. ಅವನಿಗೂ ನಾನು ಕೆಲಸ ಕೊಡಿಸಬಹುದಿತ್ತು, ಆದರೆ ಅವನಿಗೆ ಆ ಅರ್ಹತೆಯೇ ಇಲ್ಲ. ಹೊನ್ನಾವರದಲ್ಲಿ ನಾಗರಾಜನ ಜೀವನ ಶ್ರಮದ ಸರಳ ಸುಂದರ ಚಿತ್ರವಾಗಿತ್ತು. ಅವನು ತನ್ನ ಉಳಿದ ಜಮೀನನ್ನು ಬೆಳೆಸಿದ್ದ. ತರಕಾರಿ, ತೆಂಗು, ಅಡಿಕೆ ಎಲ್ಲವೂ ಸಮೃದ್ಧವಾಗಿ ಬೆಳೆದಿದ್ದವು. ಅವನಿಗೆ ಈಗ ಸುಮಿತ್ರಾ ಎಂಬ ಹೆಸರಿನ ಸರಳ, ಗುಣವತಿ ಪತ್ನಿ ಸಿಕ್ಕಿದ್ದಳು. ಅವಳು ಮನೆಯ ಕೆಲಸ ಮಾಡುತ್ತಾ, ಸಾವಿತ್ರಮ್ಮನ ಸೇವೆ ಮಾಡುತ್ತಾ ನಾಗರಾಜನಿಗೆ ಸಹಾಯಕಿಯಾಗಿದ್ದಳು. ನಾಗರಾಜ ಹೊಲದಲ್ಲಿ ಗೊಬ್ಬರ ಹೊರುವ ಕೆಲಸ ಮಾಡುತ್ತಿರ್ತಾನೆ. ಸುಮಿತ್ರಾ ನೀರು ತುಂಬಿದ ಮಡಕೆಯನ್ನು ತಲೆಯ ಮೇಲೆ ಹೊತ್ತುಕೊಂಡು ಬರುತ್ತಾಳೆ. ನಾಗರಾಜ, ಸ್ವಲ್ಪ ನೀರು ಕುಡಿಯಿರಿ. ಬಿಸಿಲು ಜೋರಾಗಿದೆ. ಅಮ್ಮನಿಗೆ ಎಣ್ಣೆ ಹಚ್ಚಿ ಮಲಗಿಸಿದೆ. ಅವರಿಗೆ ಈಗ ಸ್ವಲ್ಪ ನೆಮ್ಮದಿ ಇದೆ. ನೀನು ಇದ್ದಿದ್ದರಿಂದ ಅಮ್ಮನಿಗೆ ಯಾವ ಕೊರತೆಯೂ ಇಲ್ಲ ಸುಮಿತ್ರಾ. ನೀನು ನಮ್ಮ ಸಂಸಾರದ ಲಕ್ಷ್ಮಿ. ದೂರದಲ್ಲಿ ಕಾರಿನ ಹಾರ್ನ್ ಸದ್ದು ಕೇಳಿಸುತ್ತದೆ. ಯಾರೋ ಗಾಡಿಯಲ್ಲಿ ಬರುತ್ತಿದ್ದಾರೆ. ಅಣ್ಣ ಇರಬಹುದೇ? ಏನು ನಾಗರಾಜ, ಇನ್ನೂ ಇದೇ ಕೆಸರಿನಲ್ಲೇ ಮುಳುಗಿದ್ದೀಯಾ? ನೋಡು ನನ್ನನ್ನ, ಈ ಎಸಿಯಲ್ಲಿ ಕುಳಿತುಕೊಳ್ಳೋನು, ಸೂಟು ಬೂಟು ಹಾಕೊಂಡಿರೋನು. ಇದನ್ನು ಕರೆಯೋದೇ ನಿಜವಾದ ಬದುಕು. ನಿನ್ನ ಖುಷಿ ನಿನ್ನದು ಅಣ್ಣ, ನನ್ನ ಖುಷಿ ಈ ಮಣ್ಣಿನಲ್ಲಿದೆ. ನೀನು ಇವನಿಗೆ ಸಿಕ್ಕಿ ಈ ಗೊಬ್ಬರದ ವಾಸನೆಯಲ್ಲಿ ಬದುಕ್ತೀಯ. ನಿನಗೆ ಒಳ್ಳೆ ಜೀವನ ಸಿಗಬಹುದಿತ್ತು. ಅಣ್ಣ, ನಾವು ಕೇಳಿದವರಲ್ಲ. ನಮ್ ದಾರಿ ನಮ್ದು, ನೀವು ನಿಮ್ ದಾರಿ ನೋಡ್ಕೊಳ್ಳಿ. ನಮ್ಮ ಬಡತನದಲ್ಲೂ ನಮ್ಗೆ ಸಂತೋಷ ಇದೆ. ಸರಿ ಸರಿ, ನಿನ್ನ ಸಂತೋಷ ನಿನಗಿರಲಿ. ನನಗೆ ನಿಮ್ಮಿಬ್ಬರ ಮೇಲೆ ಕನಿಕರವಾಗ್ತಿದೆ. ನೀವು ಇಲ್ಲೇ ಇರಿ.
ಈಶ್ವರನ ಮನಸ್ಸಿನಲ್ಲಿ ಈಗ ಒಂದು ಹೊಸ ಕಿಡಿ ಹೊತ್ತಿಕೊಂಡಿತ್ತು. ಅವನು ತನ್ನ ತಮ್ಮನನ್ನು ದಾರಿಯಲ್ಲಿ ತಡೆಯುವುದು ಮಾತ್ರವಲ್ಲ, ಅವನನ್ನು ಸಂಪೂರ್ಣವಾಗಿ ಕೆಳಗೆ ಬೀಳಿಸಬೇಕು ಎಂದುಕೊಂಡ. ಅವನಿಗೆ ತಿಳಿದಿರಲಿಲ್ಲ ಕರ್ಮವೆಂಬ ದೊಡ್ಡ ಕಟ್ಟಳೆ ತನ್ನನ್ನು ಸುತ್ತುತ್ತಿದೆ ಎಂದು. ಕಾಲ ಹರಿಯಿತು. ಸಾವಿತ್ರಮ್ಮನ ದೇಹ ಕ್ರಮೇಣ ದುರ್ಬಲವಾಯಿತು. ನಾಗರಾಜ ಮತ್ತು ಸುಮಿತ್ರ ಅವರ ಸೇವೆಯಲ್ಲಿ ಮಗ್ನರಾಗಿದ್ದರು. ಆದರೆ ಈಶ್ವರ ಊರಿಗೆ ಬಂದಾಗಲೆಲ್ಲ ತಾಯಿಯನ್ನು ಸಮಾಧಾನಪಡಿಸುವುದು, ಸ್ವಲ್ಪ ಹಣ ಕೊಡುವುದು ಮಾತ್ರ ಮಾಡುತ್ತಿದ್ದ. ಒಂದು ದಿನ ಸಾವಿತ್ರಮ್ಮ ತಮ್ಮ ಕೊನೆಯುಸಿರೆಳೆದರು. ಮಗನ ಕರ್ತವ್ಯವನ್ನು ನಿರ್ವಹಿಸಿದ ನಾಗರಾಜ ಮನಸ್ಸಿನಲ್ಲೇ ತಾಯಿಯ ನೆನಪನ್ನು ಸುರಕ್ಷಿತವಾಗಿಟ್ಟ. ಆದರೆ ಈಶ್ವರನ ಮನಸ್ಸಿನಲ್ಲಿ ಈ ಸಮಯದಲ್ಲೇ ಒಂದು ಕಪಟ ಯೋಜನೆ ಮೊಳಕೆಯೊಡೆಯುತ್ತಿತ್ತು. ತಾಯಿಯ ಸಾವಿನ ಲಾಭವನ್ನು ತಾನೇ ಪಡೆಯಬೇಕು, ತಮ್ಮನನ್ನು ಮನನೆ, ಜಮೀನು ಎಲ್ಲದರಿಂದ ಹೊರಗಟ್ಟಬೇಕು ಎಂದು ನಿರ್ಧರಿಸಿದ. ಈಶ್ವರನು ಸ್ಥಳೀಯ ಲೇಖಕ ಜಗ್ಗುವನ್ನು ಸಂಪರ್ಕಿಸಿದ. ಜಗ್ಗು ಹಣಕ್ಕೆ ಯಾವುದೇ ದಾಖಲೆ ಸೃಷ್ಟಿಸಬಲ್ಲ ಅವಿವೇಕಿ. ಈಶ್ವರ ಮತ್ತು ಜಗ್ಗು ಮನೆಯ ಒಳಗೆ ಕುಳಿತು ಮಾತನಾಡುತ್ತಾರೆ. ಜಗ್ಗು, ನನಗೊಂದು ದಸ್ತಾವೇಜ್ ಬೇಕು. ಅಮ್ಮ ತಮ್ಮ ಕೊನೆಯ ದಿನಗಳಲ್ಲಿ ಈ ಮನೆ ಮತ್ತು ಜಮೀನನ್ನು ನನಗೇ ಬರೆದುಕೊಟ್ಟಿದ್ದಾರೆ ಎಂಬಂತೆ. ನಿನಗೆ ಬರುವ ಹಣ ನಾನೇ ಕೊಡ್ತೀನಿ. ಈಶ್ವರ, ಇದು ತುಂಬಾ ದೊಡ್ಡ ತಪ್ಪು. ನಿನ್ನ ತಮ್ಮನಿಗೆ ನ್ಯಾಯ ಸಿಗಬೇಕಲ್ಲ. ಇದು ನಿನಗೆ ಅಡ್ವಾನ್ಸ್, ನಂತರ ಇನ್ನೂ ಸಿಗುತ್ತೆ. ನೀನ್ ಮಾಡ್ತೀಯಾ? ಸರಿ, ಮಾಡ್ತೀನಿ. ಆದ್ರೆ ನಿನ್ನ ತಮ್ಮನಿಗೆ ತುಂಬಾ ಅನ್ಯಾಯ ಆಗುತ್ತೆ ಅಂತ ಅನ್ಸತ್ತೆ. ನೀನ್ ಸುಮ್ನೆ ಕೆಲಸ ಮಾಡು, ನಾನ್ ನೋಡ್ಕೊಳ್ತೀನಿ. ಸಾವಿತ್ರಮ್ಮನ ಸಂಸ್ಕಾರ ಮುಗಿದ ಒಂದು ವಾರದ ನಂತರ ಅಂಗಳದಲ್ಲಿ ಈಶ್ವರ, ಗಿರಿಜಾ, ನಾಗರಾಜ, ಸುಮಿತ್ರ ಮತ್ತು ಕೆಲವು ಊರಿನವರು ಸೇರಿದ್ದರು. ಈಶ್ವರ ತನ್ನ ಕೈಯಲ್ಲಿ ಕಾಗದದ ಫೋಲ್ಡರ್ ಹಿಡಿದು ಎದ್ದು ನಿಂತ. ನೋಡು ನಾಗರಾಜ, ಇದು ಅಮ್ಮನ ದಸ್ತಾವೇಜು. ಅವರು ತಮ್ಮ ಕೊನೆಯ ದಿನಗಳಲ್ಲಿ ಈ ಮನೆ, ಈ ಜಾಗ ನನಗೇ ಬರೆದುಕೊಟ್ಟಿದ್ದಾರೆ. ಇಲ್ಲಿದೆ ಸರ್ಕಾರಿ ಮುದ್ರೆ, ಗವಾಕ್ಷಿಗಳ ಸಹಿ. ಇದು ಸುಳ್ಳಣ್ಣ. ಅಮ್ಮ ಅಂತ ಮಾತು ಎಂದೂ ಹೇಳಿರ್ಲಿಲ್ಲ. ಅವರು ನಮ್ಮಿಬ್ಬರಿಗೂ ಸಮಾನವಾಗಿ ಹಂಚುವ ಮಾತನಾಡಿದ್ದರು. ನೀನು ಸುಳ್ಳು ದಾಖಲೆ ಸೃಷ್ಟಿಸಿದ್ದೀಯಾ? ಕಾನೂನು ಭಾವನೆ ನೋಡಲ್ಲ ನಾಗರಾಜ, ಸಾಕ್ಷ್ಯ ನೋಡುತ್ತೆ. ಈಗ ನೀನು ಇಲ್ಲಿಂದ ಹೊರಟು ಹೋಗಬೇಕು. ನೀವು ಇಲ್ಲಿ ಇರೋ ಹಕ್ಕು ಇನ್ನಿಲ್ಲ. ನಿಮ್ಮ ಕೈಲಿದ್ದ ಒಂದು ಎತ್ತು, ಹಸು ಇದೆ ಅಲ್ವಾ, ಅದನ್ನ ತಗೊಂಡ್ ಹೊರಟು ಬಿಡಿ. ಈ ಮನೆ ಈಗ ನಮ್ದು. ಅಣ್ಣ, ಇಷ್ಟು ದೊಡ್ಡ ಮನಸ್ಸು ನಿಮ್ಗೆ ಇಲ್ಲವೇ? ನಾವು ಅಮ್ಮನ ನೆನಪಿಗಾಗಿ ಬದುಕ್ತಿದ್ದೇವೆ. ನೀವೇ ನಮ್ಮನ್ನ ದೂಡ್ತೀರಾ? ಕಾನೂನು ಕಾನೂನು, ನೀವು ಹೊರಟು ಹೋಗಿ. ಆ ದಿನ ನಾಗರಾಜ ಮತ್ತು ಸುಮಿತ್ರ ತಮ್ಮ ಪೂರ್ವಜರ ಮನೆಯಿಂದ ಕಲ್ಲೆತ್ತಿದಂತೆ ಹೊರಬಂದರು. ಅವರಿಗೆ ಸಿಕ್ಕಿದ್ದು ಕೇವಲ ತಾವೇ ಶ್ರಮಿಸಿ ಸಂಪಾದಿಸಿದ್ದ ಒಂದು ಸಣ್ಣ ಜಾಗ. ಅಲ್ಲಿ ಜೋಪಡಿ ಹಾಕಿಕೊಂಡು, ಹಸುವನ್ನು ಕಟ್ಟಿಕೊಂಡು ಹೊಸ ಜೀವನ ಆರಂಭಿಸಿದರು. ಶ್ರಮವೇ ಅವರ ಬಂಡವಾಳವಾಯಿತು. ಜಗ್ಗು ಕೆಲವು ದಿನಗಳಲ್ಲಿ ಈಶ್ವರನ ಬಳಿ ತನ್ನ ಹಣ ಕೇಳಲು ಬಂದ. ಈಶ್ವರನ ವರ್ತನೆ ಬದಲಾಗಿತ್ತು. ಈಶ್ವರ, ನೀನು ಕೊಡಬೇಕಾದ ಹಣ ಕೊಡು. ನಾನು ನಿನಗೋಸ್ಕರ ಸುಳ್ಳು ದಾಖಲೆ ಮಾಡಿಕೊಟ್ಟೆ. ಇಷ್ಟು ದಿನ ಆಯ್ತು, 1 ರೂಪಾಯಿ ಕೊಟ್ಟಿಲ್ಲ. ಹಣವಿಲ್ಲ ಜಗ್ಗು, ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಕೊಳ್ಳು. ನಿನ್ನಂಥವ್ರು ಕೆಲ್ಸ ಮಾಡೋದ್ ಸಾಮಾನ್ಯ. ಸುಮ್ನೆ ಇರು. ನೀನು ನಿನ್ನ ಸ್ವಂತ ತಮ್ಮನಿಗೆ ದ್ರೋಹ ಮಾಡಿದೀಯ. ನಾನು ಇದನ್ನ ಊರ ಪಂಚಾಯತ್ಗೆ ಕೊಂಡೊಯ್ತಾನೆ. ನಿನ್ನ ಅಸಲಿ ಮುಖ ಎಲ್ಲರಿಗೂ ತೋರಿಸ್ತೀನಿ. ಪಂಚಾಯತ್ ಸಭೆ. ಊರಿನ ಗೌಡರು ಲಕ್ಷ್ಮಣರಾವ್ ಅಧ್ಯಕ್ಷತೆ ವಹಿಸಿದ್ದಾರೆ. ಸುತ್ತಲೂ ಗ್ರಾಮಸ್ಥರು. ಜಗ್ಗು, ನಿನ್ನ ದೂರು ಏನು? ನಿಜವನ್ನು ಹೇಳು. ಗೌಡ್ರೆ, ಈಶ್ವನ್ ಎಂಬಾತ ನನಗೆ ಹಣ ಕೊಡುವ ಆಮಿಷ ತೋರಿಸಿ ಸಾವಿತ್ರಮ್ಮನ ಹೆಸರಿನಲ್ಲಿ ಸುಳ್ಳು ದಸ್ತಾವೇಜು ಮಾಡಿಸಿಕೊಂಡ. ಇಲ್ಲಿದೆ ತಹಶೀಲ್ದಾರ್ ಕಚೇರಿಯ ನಿಜವಾದ ದಾಖಲೆ. ಸಾವಿತ್ರಮ್ಮ ತಮ್ಮ ಜೀವಿತಾವಧಿಯಲ್ಲಿ ಯಾವುದೇ ಪತ್ರ ಬರೆದಿರಲಿಲ್ಲ. ಈಶ್ವರ ನನಗೆ ಕೊಡಬೇಕಿದ್ದ ಹಣ ಕೊಟ್ಟಿಲ್ಲ. ನನ್ನ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸಲು ಸಿದ್ಧ. ಆದರೆ ಈಶ್ವರನ ನಿಜವಾದ ಮುಖ ಊರಿಗೆ ಗೊತ್ತಾಗಲಿ. ಈಶ್ವರ, ನಿನಗೆ ಏನು ಹೇಳಿಕೊಳ್ಳಲು ಇದೆ? ಮುಖ ಬಿಳಿಚಿಕೊಂಡು ಏನೂ ಮಾತನಾಡದೆ. ನೀನು ನಿನ್ನ ತಮ್ಮನನ್ನು ವಂಚಿಸಿದ್ದು ಮಾತ್ರವಲ್ಲ, ನಿನ್ನ ತಾಯಿಯ ಆತ್ಮವನ್ನು ಅವಮಾನಿಸಿದ್ದೀಯ. ನಿನ್ನ ಕರ್ಮಕ್ಕೆ ಈಗ ಉತ್ತರ ಕೊಡಬೇಕಾದ ಸಮಯ ಬಂದಿದೆ. ನಾಗರಾಜನಿಗೆ ಅವನ ಜಮೀನು ಮತ್ತು ಮನೆ ತಕ್ಷಣ ವಾಪಸ್ ನೀಡಬೇಕು ಮತ್ತು ನೀನು ಈ ಊರು ಬಿಟ್ಟು ಹೊರಟು ಹೋಗಬೇಕು. ಇದು ನಮ್ಮ ತೀರ್ಪು. ಈಶ್ವರನ ತಲೆ ಕೆಳಗೆ ಬಾಗುತ್ತದೆ. ಅವನು ಮೌನವಾಗಿ ಎಲ್ಲರ ಕಣ್ಣುಗಳ ಮಧ್ಯದಿಂದ ನಡೆದು ಹೋಗುತ್ತಾನೆ. ನಾಗರಾಜ ಮತ್ತು ಸುಮಿತ್ರ ಮತ್ತೆ ತಮ್ಮ ಪೂರ್ವಜರ ಮನೆಗೆ ಮರಳಿದರು.
ಅಂಗಳದ ಮಾವಿನ ಮರ, ಹೊಲದ ಗಡ್ಡೆ, ತಾಯಿಯ ನೆನಪಿನ ದೇವರ ಕೋಣೆ ಎಲ್ಲವೂ ಅವರಿಗೆ ಸ್ವಾಗತ ಕೋರಿದವು. ಮನೆ ನಮ್ಗೆ ಸಿಕ್ಕಿತು. ಆದ್ರೆ ಅಣ್ಣನಿಗೆ ಏನಾಯ್ತೋ? ಸುಮಿತ್ರ, ನನಗೆ ಅಣ್ಣನ ಮೇಲೆ ಕೋಪ ಇಲ್ಲ. ಅವನು ತಪ್ಪು ಮಾಡಿದ್ದು ಅವನಿಗೆ ಅರ್ಥವಾಗಿರ್ಬೇಕು. ಸಮಯ ಅವನಿಗೂ ಪಾಠ ಕಲಿಸಿರಬಹುದು. ನಾನು ಅವನಿಗಾಗಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಮನಸ್ಸು ನಿಜವಾಗಿಯೂ ದೊಡ್ಡದು. ಇದನ್ನೇ ಅಸಲಿ ಶ್ರೀಮಂತಿಕೆ ಅನ್ನೋದು. ಈಶ್ವರ ಊರು ಬಿಟ್ಟು ಬೇರೆ ಕಡೆ ಹೋದ. ಅವನ ಬಳಿ ಈಗ ಕಾರಿಲ್ಲ, ಕಚೇರಿ ಇಲ್ಲ, ಜೊತೆಗೆ ಗಿರಿಜಾ ಕೂಡ ಬಿಟ್ಟು ಹೋಗಿದ್ದಳು. ಅವನು ಕೂಲಿ ಕೆಲಸ ಮಾಡುತ್ತಾ ಬದುಕಿನ ಸತ್ಯವನ್ನು ಕಲಿಯುತ್ತಿದ್ದ. ಒಂದು ದಿನ ದೂರದ ಊರಿನಲ್ಲಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಅವನ ಕಣ್ಣುಗಳಲ್ಲಿ ನೀರು ತುಂಬಿತು. ನನ್ನ ತಮ್ಮನಿಗೆ ನಾನು ಮಾಡಿದ ಅನ್ಯಾಯಕ್ಕೆ ಇಂದು ನಾನು ಶಿಕ್ಷೆ ಅನುಭವಿಸುತ್ತಿದ್ದೇನೆ. ಅಹಂಕಾರ, ಅಸೂಯೆ, ದುರಾಸೆ ಇವೆಲ್ಲ ನನ್ನನ್ನು ಕೊನೆಗೆ ಧೂಳಲ್ಲಿ ಮೆಟ್ಟಿದವು. ಇನ್ನು ಮುಂದೆ ನಾನು ಪ್ರಾಮಾಣಿಕವಾಗಿ ಬದುಕುತ್ತೇನೆ. ಕೆಲವು ತಿಂಗಳುಗಳ ನಂತರ ಈಶ್ವರ ಹೊನ್ನಾವರದ ಹೊರವಲಯದಲ್ಲಿರುವ ನಾಗರಾಜನ ಹೊಲದ ಬಳುತ್ತಾನೆ. ಅಣ್ಣ, ನೀನು ಹೇಗಿದ್ದೀಯಾ? ನಾಗರಾಜ, ನಾನು ನಿನ್ನ ಮುಂದೆ ತಲೆ ತಗ್ಗಿಸಲು ಬಂದಿದ್ದೇನೆ. ನಿನಗೆ ಮಾಡಿದ ಅನ್ಯಾಯಕ್ಕೆ ಕ್ಷಮೆ ಕೇಳುತ್ತೇನೆ. ನಾನು ಇನ್ನು ಸರಳ ಜೀವನ ನಡೆಸುತ್ತೇನೆ. ನೀನು ನನಗೆ ಒಂದು ಅವಕಾಶ ಕೊಡು. ಅಣ್ಣ, ಮನೆ ನಿನ್ನದೆ, ಜಮೀನು ನಿನ್ನದೆ. ನಿನ್ನ ತಪ್ಪನ್ನು ನೀನು ಅರಿತುಕೊಂಡಿದ್ದೀಯಾ? ಅದೇ ನನಗೆ ಸಾಕು. ಬಾ, ಮನೆಗೆ ಬಾ. ನಿನಗಾಗಿ ಸುಮಿತ್ರಾ ಊಟ ಮಾಡಿಸುತ್ತಾಳೆ. ಈಶ್ವರನ ಕಣ್ಣಲ್ಲಿ ಕಣ್ಣೀರು. ಹೊನ್ನಾವರದ ಮಾವಿನ ಮರದ ಕೆಳಗೆ ಈಗ ಈಶ್ವರ ಮತ್ತು ನಾಗರಾಬರು ಒಟ್ಟಿಗೆ ಕುಳಿತುಕೊಳ್ಳುತ್ತಾರೆ. ಸುಮಿತ್ರಾ ಎಲ್ಲರಿಗೂ ತೆಂಗಿನಕಾಯಿ ನೀರು ಕೊಡುತ್ತಾಳೆ. ಸೂರ್ಯಾಸ್ತದ ಕಿರಣಗಳು ಅವರ ಮುಖದ ಮೇಲೆ ಬಿದ್ದು ನೆಮ್ಮದಿಯನ್ನು ಬಿಂಬಿಸುತ್ತವೆ. ಈ ಕಥೆಯ ಸಾರಾಂಶ ಇಷ್ಟೇ: ಕರ್ಮವೇ ಕಟ್ಟಳೆ, ಸಮಯವೇ ಶಿಕ್ಷಕ. ಪ್ರಾಮಾಣಿಕರಿಗೆ ಸಮಯ ಕಿರೀಟವನ್ನು ತೊಡಿಸುತ್ತದೆ, ವಂಚಕರನ್ನು ಅದೇ ಸಮಯ ಧೂಳಲ್ಲಿ ಮೆಟ್ಟಿ ನಿಲ್ಲುತ್ತದೆ. ಆದರೆ ನಿಜವಾದ ದೊಡ್ಡಸ್ತಿಕೆ ಎಂದರೆ ತಪ್ಪನ್ನು ಅರಿತು ಮರಳಿ ಸರಿಯಾದ ದಾರಿ ಹಿಡಿಯುವುದು, ಕ್ಷಮಿಸುವುದು ಮತ್ತು ಒಟ್ಟಿಗೆ ಬದುಕುವುದು. ಕಲ್ಯಾಣಪುರ ಎನ್ನುವ ಪುಟ್ಟ ಹಳ್ಳಿಯಲ್ಲಿ ಬೆಳಗಿನ ಮಂಜು ಇನ್ನೂ ಹೊಲಗಳ ಮೇಲೆ ತೇಲುತ್ತಿತ್ತು. ಅಲ್ಲಿ ರೈತ ಅರ್ಜುನ್ ಬ್ಯಾನರ್ಜಿ ತನ್ನ ಹೆಂಡತಿ ಮೀರಾ ಜೊತೆಗೆ ಭತ್ತದ ಕೊಯ್ಲಿನಲ್ಲಿ ತೊಡಗಿದ್ದ. ಈ ಸಲ ಬೆಳೆ ಚೆನ್ನಾಗಿದೆ ಅರ್ಜುನ್, ದೇವ್ರು ಕೈ ಹಿಡಿದಿದ್ದಾನೆ. ಹೌದು, ಈ ಬಾರಿ ಸಾಲ ಮುಗೀತು ಅನ್ಸತ್. ಅಷ್ಟರಲ್ಲಿ ಧೂಳು ಎಬ್ಬಿಸುತ್ತಾ ಒಂದು ದೊಡ್ಡ ಬಂಡಿ ಹಳ್ಳಿಗೆ ಬರುತ್ತದ. ಇಳಿದು ಬರುತ್ತಾನೆ ಶ್ರೀಮಂತ ವ್ಯಾಪಾರಿ ಕೇದಾರ್ ರಾಣ. ಅವನ ಜೊತೆ ಸದಾ ನೆರಳಂತೆ ಇರುವವನ ಹೆಸರು ನಲಿನ್ ಸೇಠಿ. ನಿಮ್ಮ ಬೆಳೆ ನಾನು ಖರೀದಿಸ್ತೀನಿ, ಮಾರುಕಟ್ಟೆಗಿಂತ ಹೆಚ್ಚು ಬೆಲೆ ಕೊಡ್ತೀನಿ. ಕೊಯ್ಲು ಆದ ದಿನವೇ ನಮ್ಮ ಗಾಡಿ ಬರ್ತದೆ, ಚಿಂತೆ ಬೇಡ. ಅರ್ಜುನ್ ಒಪ್ತಾನೆ. ಕೊಯ್ಲಿನ ದಿನ ಹಳ್ಳಿಯವರೆಲ್ಲ ಸೇರಿ ಕೊಯ್ಲು ಮಾಡುತ್ತಾರೆ. 10 ದೊಡ್ಡ ಚೀಲಗಳಲ್ಲಿ ಧಾನ್ಯ ತುಂಬಿಸಲಾಗುತ್ತದೆ. ಚೀಲಗಳನ್ನು ಅರ್ಜುನ್ನ ಗೋದಾಮಿನಲ್ಲಿ ಇಡಲಾಗುತ್ತದೆ. ಇದು ನಮ್ಮ ಹೊಸ ಆರಂಭ. ಆದ್ರೆ ಆ ರಾತ್ರಿ, ಮಧ್ಯರಾತ್ರಿ, ಗಾಳಿ ಬಾಗಿಲನ್ನು ತಟ್ಟಿದಂತೆ ಮೀರಾ ಎಚ್ಚರವಾಗುತ್ತಾಳೆ. ಅರ್ಜುನ್, ಗೋದಾಮಿನ ಬಾಗಿಲು ತೆರೆದಿದೆ. ಗೋದಾಮು ಖಾಲಿ, ಚೀಲಗಳೆಲ್ಲ ಮಾಯ. ಮುಂದಿನ ದಿನ ಬೆಳಗ್ಗೆ ಕೇದಾರ್ನ ಜನರು ಬರುತ್ತಾರೆ. ಧಾನ್ಯ ಎಲ್ಲಿದೆ? ನೀವು ಬೇರೆ ಯಾರಿಗಾದ್ರೂ ಮಾರಿದ್ರಾ? ಇಲ್ಲ, ನಮ್ಮನ್ನೇ ದೋಚಿದ್ದಾರೆ. ಆದ್ರೆ ಯಾರೂ ನಂಬುದಿಲ್ಲ. ಮೀರಾ ತೈ ಬಿಡಲ್ಲ. ಅವಳಿಗೆ ಗೊತ್ತಿರುವುದು ಮಾವಿನ ಚಟ್ನಿ ತಯಾರಿಕೆ. ಧಾನ್ಯ ಹೋದ್ರೂ ನಮ್ಮ ಕೈಕಾಲು ಹೋಗಿಲ್ಲ. ಅವರು ಚಟ್ನಿ ತಯಾರಿಸಿ ಮಾರುಕಟ್ಟೆಗೆ ಮಾರುತ್ತಾರೆ. ಜನರಿಗೆ ಇಷ್ಟವಾಗುತ್ತದೆ. ಕೇದಾರ್ ದೊಡ್ಡ ಆರ್ಡರ್ ಕೊಡುತ್ತಾನೆ. 30 ಕೆಜಿ ಚಟ್ನಿ ಸಿದ್ಧ. ಆ ರಾತ್ರಿ ಮತ್ತೆ ಚಟ್ನಿಯ ಡಬ್ಬೆಗಳೆಲ್ಲ ಕಳ್ಳತನ. ಇದು ಯಾದೃಚ್ಛಿಕ ಅಲ್ಲ, ಯಾರಾದ್ರೂ ಒಳಗಿರುವವರು ಇದ್ದಾರೆ. ಅರ್ಜುನ್ ಯೋಜನೆ ಹಾಕುತ್ತಾನೆ. ಮೆಣಸಿನ ಪುಡಿ, ಸಾಸಿವೆ ಧೂಳು, ದೀಪಗಳ ಬೆಳಕು. ರಾತ್ರಿ 3 ಕಳ್ಳರು ಬರುತ್ತಾರೆ: ರಾಮು, ತೋಲ, ಜಾಗ್ರ. ಅವರು ಮೆಣಸಿನ ಧೂಳಿಗೆ ಸಿಕ್ಕು ಕಿರ್ಚುತ್ತಾರೆ. ನಿಮ್ಮನ್ನ ಯಾರು ಕಳಿಸಿದ್ರು? ನಲಿನ್ ಸೇಠಿ. ಅವನೇ ಹೇಳಿದ, ಅವನೇ ಹಣ ಕೊಟ್ಟ. ಕಳ್ಳರನ್ನು ಕೇದಾರ್ ಮನೆಯ ಮುಂದೆ ತರುತ್ತಾರೆ. ನಲಿನ್, ಇದು ಸತ್ಯನಾ? ನನಗೆ ಭಯ ಆಯ್ತು ಸಾಹೇಬ್ರೆ. ನಾಳೆ ಕೆಲಸ ಹೋಗಿದ್ರೆ ಅನ್ನೋ ಭಯ. ಪೊಲೀಸ್ ಬರುತ್ತದೆ. ನಲಿನ್ ಬಂಧನ. ಧಾನ್ಯ ಮತ್ತು ಚಟ್ನಿ ಮರಳುತ್ತದೆ. ಕೇದಾರ್ ಕ್ಷಮೆ ಕೇಳುತ್ತಾನೆ.
ಇನ್ನು ನಿಮ್ಮ ವ್ಯಾಪಾರ ಸತ್ಯದ ಮೇಲೆ ನಿಲ್ಲುತ್ತೆ. ಹಳ್ಳಿ ಮತ್ತೆ ನಿಟ್ಟುಸಿರು ಬಿಡುತ್ತದೆ. ಆದರೆ ಒಂದು ಚಟ್ನಿ ಡಬ್ಬೆ ಮಾತ್ರ ಮರಳಲಿಲ್ಲ. ಮಾರುಕಟ್ಟೆಯಲ್ಲಿ ಪ್ರತಿದಿನವೂ ಚೆನ್ನಾಗಿ ವ್ಯಾಪಾರ ನಡೆಯುತ್ತಿತ್ತು. ಕೆಲವು ಆಸೆಗಳು ಶಿಕ್ಷೆ ಪಡೆದರೂ ಉಳಿಯುತ್ತವೆ. ದೀಪದ ಬೆಳಕು ಹಳ್ಳಿಯ ಮೇಲೆ ಬೀಳುತ್ತದೆ. ಕತೆ ಮುಗಿಯುತ್ತದೆ, ಆದರೆ ಪಾಠ ಉಳಿಯುತ್ತದೆ.